ಎಲ್ಲರಿಗೂ ನಮಸ್ಕಾರ. ಸೆಲೆಬ್ರೇಟಿಂಗ್ ಲೈಫ್ ಗುರು ಈ ಮಡಿಕೆ ಬಗ್ಗೆ ನೀವು ತುಂಬಾ ಕೇಳಿರ್ತೀರಾ ಮತ್ತೆ ತಿಳ್ಕೊಂಡಿರ್ತೀರಾ. ಸೊ ಆ ಮಡಿಕೆ ಮಾರುವವರ ಬಗ್ಗೆ ಮತ್ತೆ ಅವರ ಜೀವನ ಶೈಲಿ ಬಗ್ಗೆ ನಾವ್ ಇವತ್ತು ಸೆಲೆಬ್ರೇಟ್ ಮಾಡೋಣ. ಬನ್ನಿ. ನಿಮ್ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ. ವೆಂಕಟೇಶ್. ನಾನು ಬೆಂಗಳೂರು ಬಂದ ತಕ್ಷಣ ಫಸ್ಟ್ ನಾನು ಡಿಮಾರ್ಟ್ ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಿದೆ. ಡಿಮಾರ್ಟ್ ಕೆಲಸ ಮಾಡ್ತಾ ಹಂಗೆ ಇದು ನಮ್ದು ವೃತ್ತಿ ಅಲ್ವಾ ಅಂತ ಊರಲ್ಲಿ ಮಾಡ್ತಾ ಇದೀವಿ. ಈ ಕಡೆ ನಾವು ಈ ಕಡೆ ಬನ್ನೇರಗಡ್ಡೆ ರೂಮ್ ತಗೊಂಡುವಾಗ ಈ ಕಡೆ ಆತರ ಯಾವ್ದು ಇರ್ಲಿಲ್ಲ. ಅದಕ್ಕೋಸ್ಕರ ನಾವು ನಮ್ ವೃತ್ತಿ ತಗೊಂಡ್ ಬಂದ್ರೆ ಏನೋ ನಿನ್ನ ಯೂಸ್ ಆಗುತ್ತೆ ಅದು ಇದರಿಂದ. ಇದು ಅಂದ್ರೆ ಯಾಕೆ ಹೆಲ್ತ್ ಒಳ್ಳೇದಾಗುತ್ತೆ ಅದಂತ ನಾವು ಇದು ಸ್ಟಾರ್ಟ್ ಮಾಡಿದೀವಿ. ಇದರಿಂದ ನಾವು ಒಂದು ಆ ಕಡೆ ತಗೊಂಡು ಈ ಕಡೆ ಬಂದು ಮಾಡ್ತೀವಿ. ಅದಕ್ಕೆ ಮುಂಚೆ ನಿಮ್ ಕ್ವಾಲಿಫಿಕೇಶನ್ ಏನು, ಏನ್ ಓದಿದ್ದೀರಾ? ನಮ್ ಕ್ವಾಲಿಫಿಕೇಶನ್ ನಮ್ದು ಡಿಗ್ರಿ ಕಂಪ್ಲೀಟ್ ಆಗಿದೆ. ಡಿಗ್ರಿ ಕಂಪ್ಲೀಟ್ ಆಗಿದೆ. ಏನ್ ಓದಿದ್ದು ನೀವು? ನಾವು ಬಿಕಾಂ ಕಂಪ್ಯೂಟರ್ಸ್ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಬಹಳ ಜನ ಬಿರಿಯಾನಿ ಮಾಡೋದಕ್ಕಂತ ಕೇಳ್ತಾ ಇರ್ತಾರ. ಅವ್ರಕ್ಕೋಸ್ಕರ ಇದು ದೊಡ್ಡ ಸೈಜ್ ತಂದಿದೀವಿ. ಇದು ಮುಂಚೆ ಇರ್ಲಿಲ್ಲ ನಮ್ಮ ಹತ್ರ, ಈಗ ಬಂದಿರೋದು. ಇದರಲ್ಲಿ 1 kg ಬಿರಿಯಾನಿ ಮಾಡ್ಬೋದು ನಾವು. ಸೊ 1 kg ಬಿರಿಯಾನಿ ಮಾಡ್ಬೋದು ಇದರಿಂದ. ಬಟ್ ಎಷ್ಟೊಂದ್ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಬಿರಿಯಾನಿ ಮಾಡಬಹುದು. ಹೌದು. ಇಲ್ಲ, ಅದಕ್ಕೊಂದು ಪ್ರಾಸೆಸ್ ಇರ್ತದೆ. ನಾವ್ ಹೇಳೋದ ಪ್ರಕಾರ ಮಾಡಿದ್ರೇನೆ ಮಾಡ್ಬೋದು. ಇದರಲ್ಲಿ ಸ್ಟಾರ್ಟಿಂಗ್ ನಾವು ತಗೊಂಡೆ ಒಗ್ಗರಣೆ ಮಾಡ್ತೀವಿ ಅಂತ ಒಗ್ಗರಣೆ ಹಾಕಲ್ಲ. ಯಾವ್ದ್ರಲ್ಲಿ ಇನ್ನೊಂದ್ರಲ್ಲಿ ಫ್ರೈ ಮಾಡ್ಕೋಬೇಕು. ಜಸ್ಟ್ ಇದ್ರಲ್ಲಿ ಕುಕ್ ಮಾತ್ರ ಮಾಡ್ಬೇಕಷ್ಟೇ. ಇದರಿಂದ ಬೇರೆದ್ರಲ್ಲಿ ಫ್ರೈ ಮಾಡ್ಬೇಕು. ಇದ್ರಲ್ಲಿ ಫ್ರೈ ಮಾಡಿ ಇದಕ್ಕೆ ಹಾಕೊಂಡು ಮಾಡ್ಕೋಬೇಕಾಗುತ್ತದೆ. ಆಮೇಲೆ ಇವೆಲ್ಲ ಲಾಸ್ಟ್ ಅಲ್ಲಿ ಮೀನ್ ಫ್ರೈ ಮಾಡೋದು. ಚಿಕನ್ ಫ್ರೈ, ಮೀನ್ ಫ್ರೈ ಮಾಡ್ಬೋದು ಇದರಿಂದ. ಇದರಲ್ಲಿ ಮೀನ್ ಫ್ರೈ ಮಾಡ್ಬೋದು. ಇನ್ನ ಫಿಶ್ ಫ್ರೈ, ಚಿಕನ್ ಫ್ರೈ, ಈ ತರ ಏನೋ ಫ್ರೈ ಮಾಡ್ಕೊಂಡಿದ್ದಕ್ಕೆ ಇದು ಫ್ರೈ ಮಾಡ್ಕೊಂಡು ಇದಕ್ಕೂ ಮೊಸರನ್ನ ಬರ್ತವೆ. ಮೀನ್ ಸಾಂಬಾರ್ ಎಲ್ಲ ಮಾಡಬಹುದು. ಇದ್ರಲ್ಲಿ ಮೀನ್ ಸಾಂಬಾರ್ ಮಾಡೋದು ಅದಕ್ಕಿಂತಾನೆ ಇದೆ ಸಪರೇಟ್. ಇದು ಮೀನ್ ಸಾಂಬಾರ್ ಮಾಡೋದಕ್ಕೆ ಮಾತ್ರ ಬಂದಿರೋ. ಈಗ ನಾರ್ಮಲ್ ಕಡಾಯಿ ಅಂತ ನಾರ್ಮಲ್ ಟೈಪ್ ಇರ್ತವೆ ಅಷ್ಟೇ. ತನಕ ನಮ್ಗೆ ಈ ತರ ವೆರೈಟೀಸ್ ಆಫ್ ಮಡಿಕೆಯಿಂದ ಆಗುವಂತಹ ಉಪಯೋಗಗಳ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ನೀವು ಪಾರ್ಟ್ ಟೈಮ್ ಆಗಿ ಮಾಡ್ತಿರೋ ಈ ವೃತ್ತಿಯಿಂದ ನಿಮ್ ಲೈಫ್ ಅಲ್ಲಿ ಯಾವ್ದಾದ್ರು ಒಂದು ಬೆಸ್ಟ್ ಮೂಮೆಂಟ್ ಆತರ ಯಾವ್ದಾದ್ರು ಇದೆಯಾ? ಬೆಸ್ಟ್ ಅಂತ ಏನಿಲ್ಲ, ಬಟ್ ನಮ್ಗೆ ಅನಿಸುವಾಗಲ್ಲ ಅಂದ್ರೆ ನಾವು ನನ್ನಿಂದ 4 ಜನ ಒಳ್ಳೇದಾಗ್ತಾ ಇದೆ, ಅದು ಮಾತ್ರ ಸಾಕು. ನಾವ್ ಯಾವ್ದು ಇದನ್ನ ನಾವ್ ಐಟಮ್ ಯಾವತ್ತ ಕವರಲ್ಲಿ ಹಾಕೊಡಲ್ಲ. ನಾವ್ ಯಾವ್ದು ಯೂಸ್ ಮಾಡಲ್ಲ. ಪ್ಲಾಸ್ಟಿಕ್ ಕಸ್ಟಮರ್ ಕೇಳಿದ್ರೇನು ನಾಟ್ ಯೂಸಿಂಗ್ ದ ಪ್ಲಾಸ್ಟಿಕ್ ಅಂತ ಒಂದು ಡೈಲಾಗ್ ಹೇಳ್ಬಿಟ್ಟು ಜಸ್ಟ್ ಪೇಪರ್ಸ್ ಇಟ್ಟೆ ಕೊಡ್ತಿದ್ದೆ ಅವ್ರ ಕೈಗೆ. ಅದಕ್ಕಿಂತ ನಾವು ಓನ್ಲಿ ಪೇಪರ್ ಮಾತ್ರ ಯೂಸ್ ಮಾಡ್ತೀವಿ. ಇದಕ್ಕೆ ಯಾವ ಕವರ್ ಯೂಸ್ ಮಾಡಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ನಮ್ಗೆ ಇಷ್ಟೋ ತನಕ ನಿಮ್ ಜೀವನದ ಬಗ್ಗೆ ಮತ್ತೆ ನೀವ್ ಮಾಡುವಂತಹ ಈ ವೃತ್ತಿ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದೀರಾ. ಇದ್ರ ಬಗ್ಗೆ ಎಷ್ಟೊಂದ್ ಜನಕ್ಕೆ ವಿಷಯಗಳು ಗೊತ್ತಿರಲ್ಲ. ಸೊ ನಿಮ್ಮಿಂದ ನಮ್ಗೆ ಸ್ವಲ್ಪ ನಾಲೆಡ್ಜ್ ಸಿಕ್ಕಿದೆ. ಅದೇ ತರ ನೋಡುವಂತಹ ಜನರಿಗೂ ಕೂಡ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ ಲೈಫ್ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆ ಈ ವೃತ್ತಿಯಿಂದ ನಿಮ್ ಮುಖದಲ್ಲಿ ನಗು ಕಾಣಿಸ್ತಿದೆ. ಸೊ ಅದೇ ತರ ಜೀವನದಲ್ಲಿ ನಕ್ಕೊಂಡಿರಿ, ಖುಷಿಯಾಗಿರಿ. ಇನ್ನು ಮುಂದೆ ನಿಮ್ ಜೀವನಕ್ಕೆ ಒಳ್ಳೆದಾಗಿ. ಆಲ್ ದ ವೆರಿ ಬೆಸ್ಟ್.